ಶಕ್ತಿ ಯೋಜನೆಯಿಂದ ನಾರಿಯರ ಸ್ವಾವಲಂಬಿ ಬದುಕು ಟಿವಿ9ನ ವರದಿ ಕುರಿತು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಶಕ್ತಿ ಯೋಜನೆಯಿಂದ ನಾರಿಯರ ಸ್ವಾವಲಂಬಿ ಬದುಕು ಟಿವಿ9 ವರದಿ ಕುರಿತು ಸಿಎಂ ಸಿದ್ದರಾಮಯ್ಯನವರಿಂದ ಟ್ವೀಟ್. ಹೋಳಿಗೆ ತಯಾರಿಸುವ ಉದ್ಯಮದಲ್ಲಿ ನಾರಿಯರು ತೊಡಗಿಕೊಂಡಿದ್ದಾರೆ. ವಿಜಯಪುರದ ಇಂಡಿಯಲ್ಲಿ ಹೋಳಿಗೆ ತಯಾರಿಸುವ ಉದ್ಯಮವನ್ನ ಶುರು ಮಾಡಿದ್ದಾರೆ. ಇಂಡಿಯಿಂದ ಬೆಂಗಳೂರಿಗೆ ಹೋಳಿಗೆ ತಂದು ಮಾರಾಟ ಮಾಡುತ್ತಿದ್ದಾರೆ. ಶಕ್ತಿ ಯೋಜನೆ ಉಪಯೋಗ ಪಡಿಸಿಕೊಂಡು ಉಚಿತ ಪ್ರಯಾಣದ ಮುಖೇನವಾಗಿ ಮಹಿಳೆಯರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಮಹಿಳೆಯರ ಯಶೋಗಾಥೆಯ ಬಗ್ಗೆ ಟಿವಿ9 ಇವತ್ತು ಬೆಳಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇದು ಸ್ಫೂರ್ತಿದಾಯಕ ಕಥೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಶಕ್ತಿ ಯೋಜನೆ ಕುರಿತು ವ್ಯವಸ್ಥಿತ ಅಪಪ್ರಚಾರ ನಡೀತಾ ಇದೆ. ಅದರ ಬದಲು ಇಂತಹ ಸುದ್ದಿಗಳು ಜನರನ್ನ ತಲುಪಬೇಕು. ನಮ್ಮ ಯೋಜನೆಗಳಿಂದ ಜನರಿಗೆ ಹೇಗೆ ಉಪಯೋಗ ಆಗ್ತಾ ಇದೆ, ಹೇಗೆ ಅನುಕೂಲ ಆಗ್ತಾ ಇದೆ ಅನ್ನೋ ಸುದ್ದಿ ಜನರಿಗೆ ತಲುಪಬೇಕು ಅಂತ ಹೇಳಿ ಸಿಎಂ ಅವರು ಟ್ವೀಟ್ ಮಾಡಿದ್ದಾರೆ. ಮತ್ತಷ್ಟು ಮಹಿಳೆಯರು ಹೊಸ ಹಾದಿಯನ್ನ ಕಂಡುಕೊಳ್ಬೇಕು ಎಂದಿದ್ದಾರೆ. ಶಕ್ತಿ ಯೋಜನೆಯ ಉದ್ದೇಶ ಏನಾಗಿತ್ತೋ ಅದು ಇವತ್ತು ಸಾಕಾರಗೊಂಡಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮುಖೇನವಾಗಿ ಶ್ಲಾಘಿಸಿದ್ದಾರೆ. ಒಡಲ ಧ್ವನಿ ಎಂಬ ಮಹಿಳಾ ಸಂಘ ಕಟ್ಟಿಕೊಂಡು ದೂರದ ವಿಜಯಪುರದ ಇಂಡಿಯಲ್ಲಿ ಹೋಳಿಗೆ ತಯಾರಿಸಿ ಶಕ್ತಿ ಯೋಜನೆಯ ಅಡಿ ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸಿ ಬೆಂಗಳೂರಿಗೆ ತಂದು ವ್ಯಾಪಾರ ಮಾಡಿ ಕೈತುಂಬ ಆದಾಯ ನೆಮ್ಮದಿಯ ಬದುಕು ಕಟ್ಟಿಕೊಂಡ ಈ ಮಹಿಳೆಯರ ಕಥೆ ಸ್ಫೂರ್ತಿದಾಯಕವಾಗಿದೆ. ಹೆಂಡತಿ ದೇವಸ್ಥಾನಕ್ಕೆ ಹೋದವಳು ತಿಂಗಳಾದರೂ ಬರಲಿಲ್ಲ, ಶಕ್ತಿ ಯೋಜನೆ ಬಂದ ಮೇಲೆ ಹೆಂಗಸರು ಮನೆಯಲ್ಲೇ ಇರಲ್ಲ ಎಂಬಿತ್ಯಾದಿ ಹೊಟ್ಟೆ ತುಂಬಿದ ಮಂದಿಯ ವ್ಯವಸ್ಥಿತ ಅಪಪ್ರಚಾರಗಳ ಬದಲು ಇಂತಹ ಸುದ್ದಿಗಳು ಹೆಚ್ಚು ಜನರನ್ನ ತಲುಪಬೇಕು. ಆ ಮೂಲಕ ಮತ್ತಷ್ಟು ಮಹಿಳೆಯರು ಬದುಕಿನ ಹೊಸ ಹಾದಿಯನ್ನ ಕಂಡುಕೊಳ್ಳುವಂತಾಗಬೇಕು. ಆಗಲೇ ಯೋಜನೆಯ ಉದ್ದೇಶ ಪೂರ್ಣ ಸಾಕಾರಗೊಳ್ಳಲಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ.